ನರ್ಮದೇ ಹರ್. ನಿನ್ನೆ ಇಲ್ಲಿ ಉಳ್ಕೊಂಡಿದ್ವಿ, ಇಲ್ಲೇ ನದಿ ದಡದಲ್ಲೇ. ಈ ಕಡೆ ನರ್ಮದಾ ಮಯ್ಯ, ಈ ನದಿ ಹೋಗಿ ನರ್ಮದಾ ಮಯ್ಯಗೆ ಸೇರುತ್ತೆ. ಒಳ್ಳೆ ಪ್ಲೇಸ್, ಚೆನ್ನಾಗಿತ್ತು ಇಲ್ಲಿ ಎಕ್ಸ್ಪೀರಿಯೆನ್ಸು. ಒಳ್ಳೆ ಎನರ್ಜಿ ಫೀಲ್. ಸೂರ್ಯ ಉದಯ ಆಗಿದೆ, ಇವಾಗ ಮುಂದೆ ಹೊರಡೋ ಸಮಯ. ಹೊರಟಿದ್ದೇವೆ. ಇಲ್ಲಿ ಎಷ್ಟು ಚಳಿ ಇರುತ್ತೆ ಅಂದರೆ ತುಂಬ ಚಳಿ ಇರುತ್ತೆ. ಮತ್ತೆ ಬೆಳಿಗ್ಗೆ ಎದ್ದು ಸ್ನಾನ ಮಾಡಬೇಕು ಅಂತಾಗ ಇಲ್ಲಿ ಬರಬೇಕು ನದೀಲಿ. ಈ ಮಯ್ಯ ನೀರು ಎಷ್ಟು ಬೆಚ್ಚಗಿರುತ್ತೆ, ಎಷ್ಟು ಬಿಸಿ ಇರುತ್ತೆ ಅಂದರೆ ನೀರಿಂದ ಆಚೆ ಬರೋಕ್ಕೆ ಮನಸ್ಸು ಬರೋಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಎಲ್ಲ ಇದು ಆದಿವಾಸಿಯರ ಜಾಗ ನೋಡಿ. ಅಲ್ಲೊಂದು ಸಣ್ಣ ಬೋಟ್ ಬರ್ತಾಯಿದೆ, ಮತ್ತು ಇಲ್ಲೂ ಕೂಡ ಬೋಟ್ ನಿಂತಿದೆ. ಇಲ್ಲಿ ಏನಾಗುತ್ತಂದರೆ, ಇಲ್ಲಿ ನರ್ಮದಾ ಮಯ್ಯ ಇದೆ, ಇಲ್ಲಿಂದ ಮುಂದಕ್ಕೆ ಬೋಟಿಂದ ಹೋಗ್ಬೋದು. ಈ ಐಲ್ಯಾಂಡ್ನ ದಾಟಲಿಕ್ಕೆ ನಡಿಲಿಕ್ಕೆ ಆಗಲ್ಲ ಅಂದವರಿಗೆ, ಯಾಕಂದರೆ ಈ ಕಾಡಲ್ಲಿ ಈ ಬೆಟ್ಟ ಹತ್ತಿ ಮತ್ತೆ ಬೆಟ್ಟ ಇಳಿದು ಹೋಗಬೇಕು. ಅದು ತುಂಬ ಲಾಂಗ್ ಆಗುತ್ತೆ. ಹೋಗೋರು ಹೋಗ್ತಾರೆ, ಇನ್ನು ಕೆಲವರು ಆಗದೇ ಇರೋರು ಈ ನೀರಿನ ಬೋಟಿಂದ ಹೋಗ್ತಾರೆ. ಸೈಡಿಂದ ಒಂದು ಕಡೆಯಿಂದ ಒಂದು ಲೇಯರಿಂದ ಸೀದಾ ಒಂದು 7-8 ಕಿಲೋಮೀಟ್ರ್ ಆದಮೇಲೆ ಅಲ್ಲೊಂದು ಆಶ್ರಮ ಇದೆ, ಅಲ್ಲಿ ಸೇರುತ್ತೆ. ಇಲ್ಲಿಂದ ಸಿಂಗಲ್ ರಸ್ತೆ ಶುರುವಾಯಿತು. ಇಲ್ಲಿ ಯಾವ ವೆಹಿಕಲ್ಲು ಬರೋಲ್ಲ, ಪೂರ್ತಿ ಕಾಡು, ಬೆಟ್ಟ ಗುಡ್ಡ. 5 किलोमीटर बस. ಮುಂದೆ ಹೋಗ್ತಿರೋ ಮೂರ್ತಿ ಬೃಂದಾವನದಿಂದ ಇದ್ದಾರೆ. ಖಾಲಿ ಕಾಲಲ್ಲಿ ಪರಿಕ್ರಮ ಮಾಡ್ತಿದ್ದಾರೆ. ಹುಡುಗರು 3-4 ಕಿಲೋಮೀಟ್ರಿಂದ ಈ ಥರ ರಸ್ತೆ ಇದೆ. ಈ ರಸ್ತೆ ಮಧ್ಯದಲ್ಲೂ ಕೂಡ ಇಲ್ಲೊಬ್ಬರು ಆದಿವಾಸಿ ನೋಡಿ, ಈ ಥರ ಟೆಂಟ್ ಹಾಕ್ಕೊಂಡು ಇಲ್ಲೇ ಅವ್ರಿಗೆ ಬೇಕಾದನ್ನ ಬೆಳೆಸ್ಕೊಂಡು ತಿಂದ್ಕೊಂಡು ಆರಾಮಾಗಿ ಇಲ್ಲೇ ಒಂದು ಮನೆ ಮಾಡ್ಕೊಂಡಿದ್ದಾರೆ, ಫುಲ್ ಟಾಪ್ ಪ್ಲೇಸಲ್ಲಿ. ಈಗ ನಾವು 3 ಕಿಲೋಮೀಟ್ರ್ ನಡ್ಕೊಂಬಂದಿದ್ದು, ಅಲ್ಲೆಲ್ಲೂ ರಸ್ತೆ ಅಂದರೆ ವೆಹಿಕಲ್ ಬರೋಲ್ಲ ಇಲ್ಲಿ. ಆ ಥರ ಜಾಗದಲ್ಲಿ ಇಲ್ಲೋ ಮನೆ ಮಾಡ್ಕೊಂಡು ಆರಾಮಾಗಿದ್ದಾರೆ. कितने बच्चे हैं आपका? 6 बच्चे हैं. और इधर कितना घर है? बहुत सारा है. किसी के बच्चे पढ़ने नहीं जाते? डालो भाई मोबाइल में रखी व्यवस्था करें. हाँ, हाँ, ಇಲ್ಲಿ ಯಾರೋ ಗುರು ಬಂದು ಈ ಪೈಪ್ ಲೈನ್ನ ಅವರಿಗೆ ದಾನ ಮಾಡಿಕೊಟ್ಟು मोटर कनेक्शन ಕೊಟ್ಟು ಹೋಗಿದ್ದಾರೆ. इधर से पानी का ये कितना दूर है ये मोटर? अच्छा अच्छा, 1.5 ಕಿಲೋಮೀಟರ್, 1.5 ಕಿಲೋಮೀಟರ್ ದೂರದಿಂದ ಇಲ್ಲಿಗೆ ತಂದಿದ್ದಾರೆ.
ಈಗ ನೋಡಿದ್ರಲ್ಲ, ಈ ಪರಿವಾರಕ್ಕೆ ಯಾವುದೇ ಥರದ ವೋಟ್ ಐ.ಡಿ ಇಲ್ಲ, ಯಾವುದೇ ಥರದ ಅವರಿಗೆ ಸಿಟಿ ಅಂದ್ರೇ ತುಂಬ ರೇರು. ಹೋಗಬೇಕು ಅಂದರೆ ಸುಮಾರು 25-30 ಕಿಲೋಮೀಟ್ರ್ ಆಗುತ್ತೆ. ಅದರಲ್ಲೂ ಕೂಡ ಇವರು ಕಾಡು ಮಧ್ಯದಲ್ಲಿರೋದು, ಸೆಂಟ್ರಲ್ಲಿ. ಸೊ ಅವ್ರಿಗೂ ನೀರಿನ ವ್ಯವಸ್ಥೆ ಆಗಬೇಕು ಅಂತೇಳಿ ಇದೇ ಥರ ಪರಿಕ್ರಮ ಮಾರ್ಗಕ್ಕೆ ಎಷ್ಟೋ ಜನ ನರ್ಮದಾ ಪರಿಕ್ರಮ ಮಾಡೋಕ್ಕೆ ಬಂದಂಥವ್ರು ಅದರಲ್ಲಿ ಅವರಿಗೆ ಮೋಟ್ರ್ ಕನೆಕ್ಷನ್ನ ಮಾಡಿ ಕೊಟ್ಟಿದ್ದಾರೆ. ಸೊ ನೋಡಿ ಎಷ್ಟು ಸುಂದರವಾಗಿ ಕಾಣ್ತಿದೆ ನೋಡಿ, ಇಲ್ಲಿ ದರ್ಶನ ಆಯಿತು. ಇಲ್ಲಿಂದ ಇವಾಗ ಕೆಳಗಡೆ ನಾವು ಇಳ್ಕೊತ ಹೋದಂಗೆಲ್ಲ ಮತ್ತೆ ಡೌನ್ ಬರುತ್ತೆ. ಆ ಡೌನಲ್ಲಿ ಮತ್ತೆ ಮುಂದಕ್ಕೆ ಹೋಗ್ತಾ ಅಲ್ಲಿ ಕೆಲವು ಜಾಗದಲ್ಲಿ ಬೋಟಲ್ಲಿ ಹೋಗಬೇಕಾಗಿರುತ್ತೆ. ಬನ್ನಿ, ಇವಾಗ ಒಂದು ಕೆತ್ತಿಗೆ ಹೇಗೆ ತೆಗಿತಾರಂತ ನಾನು ನಿಮಗೆ ತೋರಿಸ್ತೀನಿ. ಈ ಕೊಯ್ದು ಅದರಿಂದ ರಬ್ಬರ್ ಬರುತ್ತೆ. ಆ ರಬ್ಬರ್ನ KG ಲೆಕ್ಕದಲ್ಲಿ ಮಾರ್ತಾರೆ. ಇಲ್ಲಿ ಯಾವ್ದಾರ ಒಂದು ಅಂಗಡಿಗೆ ಹೋದರೆ ಇಲ್ಲೆಲ್ಲ ಇರೋದು ನೋಡಿ, ಎಲ್ಲ ಆದಿವಾಸಿಗಳು, ಪೂರ ಕಾಡು ಮಧ್ಯದಲ್ಲಿರೋದು. ಇಲ್ಲೆಲ್ಲ ಒಂದು ಮನೆ ಮಾಡ್ಕೊಂಡು ಇಲ್ಲೇ ಜೀವನ ಸಾಗಿಸ್ತಿದ್ದಾರೆ ಅವರು. ನೋಡಿ ಈ ಥರ ತೆಗಿತಾರೆ, ಅಲ್ಲಿ ಮರದಲ್ಲಿ ತೆಗೆದು ಅಲ್ಲಿ ರಬ್ಬರ್ ಬರುತ್ತೆ. ಆ ರಬ್ಬರ್ನ ಅದರಿಂದ ಬರೋದನ್ನ ತಗೊಂಡೋಗಿ ಮಾರ್ತಾರೆ. ನೋಡಿ, ಇಲ್ಲಿಂದ ಮುಂದಕ್ಕೆ ಹೋಗಿ ಇಲ್ಲೆಲ್ಲೂ ಜಾಗ ಇಲ್ಲ. ಇದೇ ಮೈಯ ಪೂರ್ತಿ ಈ ಕಡೆ ಉದ್ದ ಇದೆ. ಇಲ್ಲಿಂದ ನಾವು ಪಾರಾಗಬೇಕಂದ್ರೆ ಇಲ್ಲಿಂದ ಬೋಟಲ್ಲೇ ಹೋಗಬೇಕು. ಇಲ್ಲಿಂದ ಇಲ್ಲೇವರೆಗೂ ಬೋಟಲ್ಲೇ ಹೋಗಬೇಕು. ಅಲ್ಲಿಂದ ಮತ್ತೆ ನಡ್ಕೊಂಡು ಹೋಗಬೇಕು. ನೋಡಿ ಎಷ್ಟು ಜನ ವೆಯ್ಟ್ ಮಾಡ್ತಿದ್ದಾರೆ ಇಲ್ಲಿ, ನರ್ಮದಾ ಪರಿಕ್ರಮ ವಾಸಿಗಳು. ಅವರೆಲ್ಲ ವೆಯ್ಟಿಂಗ್ ಲಿಸ್ಟಲ್ಲವ್ರೆ. बापू आई सरको सरको थोड़ा सरको. ಈ ತಟ್ಟಿನಿಂದ ಆ ತಟ್ಟಿಗೆ ಹೋಗ್ಲಿಕ್ಕೆ ಎಲ್ಲೂ ರಸ್ತೆ ಇಲ್ಲ. ನಾವು ಬಂದಿದ್ದು ಈ ಕಡೆ ಬಂದಿದ್ದೀವಿ, ಇಲ್ಲಿಂದ ಹೋಗ್ಲಿಕ್ಕೆ ದಾರಿ ಇಲ್ಲ. ಮತ್ತೆ ನಾವು ಹೋಗ್ಬೇಕಾಗಿರೋದು ಜಾಗ ಅಲ್ಲಿದೆ, ಲಕ್ಕನ್ಗಿರಿ ಬಾಬಾ ಆಶ್ರಮ. ಹಾಗಾಗಿ ಇಲ್ಲಿಂದ ಸ್ವಲ್ಪ ದೂರ ನೀರಲ್ಲಿ ನಡ್ಕೊಂಡು ಹೋಗ್ಲಿಕ್ಕಾಗಲ್ಲ, ತುಂಬ ನೀರು ಬಂದಿದೆ. ಹಾಗಾಗಿ ಇಲ್ಲಿನ ಜನರೆಲ್ಲ ಸೇವೆ ಮಾಡ್ತಾರೆ. ಈಗ ನಾವಿರುವಂಥ ಪೂರ್ತಿ ಕಾಡು ಹೆಸರು ಶೂಲ್ಪಾನಿ ಅಂತ ಹೇಳ್ತಾರೆ. ಈ ಶೂಲ್ಪಾನಿ ಕಾಡಲ್ಲಿ ಮುಂಚೆ ಜನರು ಅಥವಾ ಪರಿಕ್ರಮವಾಸಿಗಳು ಬರಲಿಕ್ಕೆ ಹೆದರ್ತಾ ಇದ್ರು. ಯಾಕೆ ಹೆದರ್ತಾ ಇದ್ರು? ಯಾಕಂದರೆ ಇಲ್ಲಿನ ಆದಿವಾಸಿಗಳಿಗೆ ಬೇರೆ ಏನೂ ಇಲ್ಲ, ಸೋರ್ಸಸ್ ಆಫ್ ಇನ್ಕಮ್ ಯಾವುದು ಈ ಥರದ್ದು ಇರೋದಿಲ್ಲ. ಸೊ ಆ ಸಂದರ್ಭದಲ್ಲಿ ಈ ಥರ ಪರಿಕ್ರಮವಾಸಿಗಳು ಬಂದರೆ ಅವ್ರ ಹತ್ರ ಲೂಟಿ ಮಾಡ್ತಾಯಿದ್ರು ಇವ್ರ ಪೂರ್ವಜರು. ಇವಾಗ ಎಲ್ಲಿ ದೋಣಿ ಸಾಗಿಸ್ತಿದ್ದಾರೆ ಅವ್ರ ಪೂರ್ವಜರು. ಸೊ ಇವಾಗ ಆ ಟೈಮಲ್ಲೇ, ಆ ಸಂದರ್ಭದಲ್ಲೇ ಬಂದಂಥವ್ರು ಲಕ್ಕನ್ಗಿರಿ ಬಾಬಾ ಅಂತ. ಆ ಡಿಫಿಕಲ್ಟ್ ಟೈಮಲ್ಲಿ ಅವರು ಇಲ್ಲಿ ಬಂದು ತಪಸ್ಸು ಮಾಡಿ ಇಲ್ಲಿನ ಜನರುಗಳಿಗೆ ಅರಿವನ್ನು ಮೂಡಿಸಿ, ನರ್ಮದಾ ಪರಿಕ್ರಮ ಸೇವೆ ಈ ಥರ ಮಾಡಿ ನಿಮಗೂ ಕೂಡ ಇದರಿಂದ ಫಲವಾಗುತ್ತದೆ ಅಂತ ಹೇಳಿ ಇವ್ರನ್ನೆಲ್ಲ ತಿದ್ದಿದಂತಹ ಲಕ್ಕನ್ಗಿರಿ ಬಾಬಾ ಅವರು ಇವಾಗ ಅವ್ರ ಕೈಯಿಂದ ಸೇವೆ ಮಾಡಿಸ್ತಾ ಇದ್ದಾರೆ. ಯಾರೋ ಅವ್ರು ದರೋಡೆ ಅಂತ ಮಾಡ್ತಿದ್ದಂತಹ ಜನರಿಗೆ ಇವಾಗ ಅವ್ರ ಕೈಯಿಂದನೇ ಸೇವೆ ಮಾಡಿಸ್ತಾ ಇದ್ದಾರೆ. ಸೊ ಎಂಥ ಮಹಾನ್ ಋಷಿ ಆಗದಂಥವರು ಇಲ್ಲಿ. ಇಂಥ ಸನಾತನ ಧರ್ಮದಲ್ಲಿ ನಮ್ಮ ಋಷಿಗಳನ್ನು ನೋಡಲಿಕ್ಕೆ, ಅವರ ದರ್ಶನ ಮಾಡಲಿಕ್ಕೆ ನಾವು ಬಂದಿದ್ದೀವಿ. ಇಲ್ಲಿನ ಎನರ್ಜಿ ತುಂಬಾ ಹೈ ಲೆವೆಲಲ್ಲಿತ್ತು. ನರ್ಮದೆ ಹರ್. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ. ಜೈ ಶ್ರೀರಾಮ್.